ನಮಸ್ಕಾರ. ಜಸ್ಪ್ರೀತ್ ಬುಮ್ರಾ ವಿರುದ್ಧ ಒಂದೇ ಓವರ್ನಲ್ಲಿ ಅಬ್ಬರಿಸಿ ಬೊಬ್ಬರದ ವೈಭವ್ ಸೂರ್ಯವಂಶಿ ಬಳಿಕ ಬಿಚ್ಚಿಟ್ಟರು ದೊಡ್ಡ ರಹಸ್ಯ. ಬುಮ್ರಾ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಮುಂಬೈ ವಿರುದ್ಧ RR ಗೆದ್ದ ಬಳಿಕ ವೈಭವ್ ಸೂರ್ಯವಂಶಿ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ವೈಭವ್ ಸೂರ್ಯವಂಶಿಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ನೀಡಬೇಕು ಅಥವಾ ಬೇಡವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ವೈಭವ್ ಸೂರ್ಯವಂಶಿ ಸದ್ಯ ಕ್ರಿಕೆಟ್ ಲೋಕದಲ್ಲಿ ಹಲ್ಚಲ್ ಎಬ್ಬಿಸಿರುವ ಯುವ ದಾಂಡಿಗ. ಮತ್ತೊಂದು ಕಡೆ ಜಸ್ಪ್ರೀತ್ ಬುಮ್ರಾ ವಿಶ್ವ ಕ್ರಿಕೆಟ್ ಜಗತ್ತನ್ನ ತನ್ನ ಬೌಲಿಂಗ್ ಮೂಲಕವೇ ದಂಗು ಪಡಿಸಿದ ಸ್ಟಾರ್ ಬೌಲರ್. ಇದೀಗ ಈ ಇಬ್ಬರು ಆಟಗಾರರು IPL ನಂತಹ ಮಹಾ ವೇದಿಕೆಯಲ್ಲಿ ಮುಖಾಮುಖಿಯಾಗಿದ್ದಾರೆ. ಸ್ನೇಹಿತರೆ, ನಿನ್ನೆ ಗುವಾಹಟಿಯಲ್ಲಿ ನಡೆದ ರಾಜಸ್ಥಾನ್ ಹಾಗೂ ಮುಂಬೈ ನಡುವಿನ ಕ್ರೂಷಿಯಲ್ ಮ್ಯಾಚ್ನಲ್ಲಿ ಉಭಯ ಆಟಗಾರರು ಎದುರು ಬದುರಾಗಿದ್ದರು. ಆದಾಗ್ಯೂ ಈ ಪಂದ್ಯದಲ್ಲಿ ಬುಮ್ರಾ ಎದುರು ಅಬ್ಬರಿಸಿ ಬೊಬ್ಬೆರೆದ 15 ವರ್ಷದ ಯುವ ದಾಂಡಿಗ ವೈಭವ್ ಸೂರ್ಯವಂಶಿ ಬುಮ್ರಾರವರ ಬೌಲಿಂಗ್ನಲ್ಲಿ ತಾವೆದುರಿಸಿದ ಮೊದಲ ಎಸೆತದಲ್ಲೇ ಭರ್ಜರಿ ಸಿಕ್ಸ್ ಹಿಡಿಸುವ ಮೂಲಕ ತನ್ನ ಅಪ್ರತಿಮೆಯನ್ನ ಮತ್ತೊಮ್ಮೆ ಜಗಜ್ಜಾಹೀರುಪಡಿಸಿದ್ದಾರೆ. ಗುವಾಹಟಿಯ ಬರ್ಸಾಪಾರಾ ಸ್ಟೇಡಿಯಂನಲ್ಲಿ ನಡೆದ ಮುಂಬೈ ವಿರುದ್ಧದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ RR ತಂಡದ ಪರ ಓಪನರ್ ಆಗಿ ವೈಭವ್ ಕಣಕ್ಕಿಳಿದಿರುತ್ತಾರೆ. ಮೊದಲ ಇನ್ನಿಂಗ್ಸ್ನ ಸೆಕೆಂಡ್ ಓವರ್ನಲ್ಲಿ ಬುಮ್ರಾ ದಾಳಿಗಿಳಿದಿದ್ದರು. ಬುಮ್ರಾ ಎಸೆದ ಮೊದಲ ಎಸೆತವನ್ನೇ ಯಾವುದೇ ಭಯವಿಲ್ಲದೆ ಎದುರಿಸಿದ್ದ ವೈಭವ್ ಲಾಂಗ್ ಆನ್ ಮೇಲಿನಿಂದ ಸಾಲಿಡ್ ಸಿಕ್ಸ್ ಹಿಡಿಸಿದರು. ಇದಾದ ಬಳಿಕ ಅದೇ ಓವರ್ನಲ್ಲಿ ಬುಮ್ರಾ ಹಾಕಿದ ಶಾರ್ಟ್ ಪಿಚ್ ಎಸೆತವನ್ನ ಚಾಣಾಕ್ಷತನದಿಂದ ಪುಲ್ ಮಾಡಿದ ವೈಭವ್ ಚೆಂಡನ್ನ ಡೀಪ್ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ನ ಸ್ಟ್ಯಾಂಡ್ಗೆ ಅಟ್ಟಿದರು. ಈ ಮೂಲಕ ಜಸ್ಪ್ರೀತ್ ಬುಮ್ರಾರವರ ಒಂದೇ ಓವರ್ನಲ್ಲಿ 14 ರನ್ ಕಬಳಿಸುವ ಮೂಲಕ ವೈಭವ್ ಸೂರ್ಯವಂಶಿ ತಮ್ಮ ಟ್ಯಾಲೆಂಟ್ ಅನ್ನ ಸಾಬೀತುಪಡಿಸಿದರು. ಸ್ವತಃ ಈ ದೃಶ್ಯವನ್ನ ಕಂಡ ಬುಮ್ರಾ ಕೂಡ ಒಂದು ಕ್ಷಣ ದಂಗಾಗಿ ನಂತರ ಮುಗುಳ್ನಗುತ್ತಾ ಆ ಯುವ ಆಟಗಾರನ ಧೈರ್ಯವನ್ನ ಮೆಚ್ಚಿಕೊಂಡರು. ಕೊನೆಯದಾಗಿ RR ಈ ಪಂದ್ಯದಲ್ಲಿ 11 ಓವರ್ಗಳಲ್ಲಿ 150 ರನ್ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನಟ್ಟಿದಂತ ಮುಂಬೈ 123 ರನ್ಗಳಿಗೆ ತನ್ನ ಆಟವನ್ನ ನಿಲ್ಲಿಸಿತ್ತು. ಇದರೊಂದಿಗೆ ರಾಜಸ್ಥಾನ್ ರಾಯಲ್ಸ್ ಈ ಪಂದ್ಯದಲ್ಲಿ 27 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಜೊತೆಗೆ ಟೂರ್ನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಗೆಲುವಿನ ರುಚಿಯನ್ನ ಕಂಡಿದೆ. ಇನ್ನು ಬುಮ್ರಾ ವಿರುದ್ಧ ಸಿಕ್ಸ್ ಹಿಡಿಸಿದ ವೈಭವ್ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. ಟ್ರಾವಿಸ್ ಹೆಡ್, ನಿಕೋಲಸ್ ಪೂರನ್, ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ IPL ನಲ್ಲಿ ಇದುವರೆಗೂ ಬುಮ್ರಾ ಎದುರು ಸಿಕ್ಸ್ ಹಿಡಿಸಿಲ್ಲ. ಆದರೆ ವೈಭವ್ ತಾವೆದುರಿಸಿದ ಮೊದಲ ಓವರ್ನಲ್ಲಿ ಸಿಕ್ಸ್ ಗಟ್ಟಿ ತಾನು ಯಾರಿಗೂ ಹೆದರಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಅವರು, ಮಳೆಯಿಂದಾಗಿ ಓವರ್ಗಳು ಕಡಿಮೆಯಾದ ಕಾರಣ ಮೊದಲ ಎಸೆತದಿಂದಲೇ ಆಕ್ರಮಣಕಾರಿಯಾಗಿ ಆಡಬೇಕೆಂದು ನಿರ್ಧರಿಸಿದ್ದೇವೆ. ಜೈಸ್ವಾಲ್ ಭಾಯ್ ನನಗೆ ಧೈರ್ಯ ತುಂಬಿದರು ಮತ್ತು ಬುಮ್ರಾ ಅವರಂತಹ ದಿಗ್ಗಜ ಬೌಲರ್ ಎದುರು ಆಡುವುದು ನನ್ನ ಕನಸು ಮತ್ತು ನಾನು ಕೇವಲ ಚೆಂಡನ್ನ ನೋಡಿ ಹೊಡೆಯಲು ಪ್ರಯತ್ನಿಸಿದೆ. ಬೌಲರ್ ಯಾರು ಎಂದು ಯೋಚಿಸಲಿಲ್ಲ. ಇದು ನನ್ನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತ್ತು ಎಂದು ವೈಭವ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ರಾಜಸ್ಥಾನ್ ರಾಯಲ್ಸ್ ನ ಮ್ಯಾನೇಜ್ಮೆಂಟ್ ನೀಡುತ್ತಿರುವ ಬೆಂಬಲವೇ ನನ್ನ ಯಶಸ್ಸಿಗೆ ಕಾರಣ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ವೈಭವ್ ನೀಡಿದ್ದಾರೆ.